ಹತಾಶ ಮನಸ್ಥಿತಿಗೆ, ಖಿನ್ನತೆಯ ಮನಸ್ಥಿತಿಗೆ ರಾಹುಲ್ ಗಾಂಧಿ ಅವರು ಒಳಗಾಗೋಗಿದ್ದಾರೆ. ಈ ರಾಹುಲ್ ಗಾಂಧಿ ಅವರ ಒಂದು ರಂಪಾಟದಿಂದಾಗಿ, ಗದ್ದಲದಿಂದಾಗಿ ಲೇವಡಿತನ ಮಾಡೋದು, ಚುಡಾಯಿಸೋದು, ಗೇಲಿ ಮಾಡುವಂಥ ವಿಷಯಗಳನ್ನ ಇಟ್ಕೊಂಡು ಸಂಸತ್ನ ಕಲಾಪ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ನಾನು ಯಾವುದೋ ರಚನಾತ್ಮಕ ಕಾಂಗ್ರೆಸ್ ಕಟ್ತೀನಿ ಅಂತೇಳಿ ಪತನಾತ್ಮಕ ಕಾಂಗ್ರೆಸ್ ಕಟ್ಟಕ್ಕೆ ಕೊಟ್ಟಿದ್ದೀರಾ ನೀವು ಅಂತಾನೆ ನಾನು ನೇರವಾಗಿ ಹೇಳ್ತೀನಿ. ಯಾವಾಗ್ಲೂ ನೀವು ಹೇಳಿದ್ದೇ ಸರಿ ಅನ್ನೋಂಥ ಒಂದು ಸರ್ವಾಧಿಕಾರಿ ಧೋರಣೆ ಕಾಂಗ್ರೆಸ್ ಅಲ್ಲಿರೋದ್ರಿಂದ ಅದರಲ್ಲಿರುವಂಥ ವಿಚಾರವಂತರ ವಿಚಾರಗಳು, ಅವರಲ್ಲಿರುವಂಥ ಹೋರಾಟದ ಮನೋಭಾವ, ಅವರಲ್ಲಿರುವ ದೇಶವನ್ನು ಉದ್ಧಾರ ಮಾಡುವಂಥ ಒಂದು ವಿಚಾರಗಳಿಗೆ ಎಲ್ಲೂ ಕೂಡ ವೇದಿಕೆನೇ ಸಿಗ್ತಾ ಇಲ್ಲ. ದೇಶದ ಮಟ್ಟದ ಒಂದು ಕಾರ್ಯಕ್ರಮ ನಡೆಯುವಾಗ ನೀವು ಬಂಚ್ ಆಫ್ ದ ಜೋಕರ್ಸ್ ಅಂತ ಹೇಳ್ತಿರಲ್ರಿ. RSSಗೂ ಆಡಳಿತಕ್ಕೂ ಏನ್ರಿ ಸಂಬಂಧ ಇದೆ ಹೇಳ್ರಿ. ಒಬ್ಬ ಸ್ವಯಂ ಸೇವಕ ಅಂದ್ರೆ ಏನು ಅನ್ನೋದು ಗೊತ್ತಿದೆಯೇನ್ರಿ ನಿಮ್ಗೆ? ಅವನ ತಪಸ್ಸಂದ್ರೆ ಏನಂತ ಗೊತ್ತಿದ್ಯಾ? ನೀವು ತಿಳ್ಕೊಂಡಿರೋ ತರ ತಪಸ್ಸಲ್ಲ. ಸ್ವಾಭಿಮಾನಿ ದೇಶ ಪ್ರೇಮಿಗಳಾಗಿರುವಂಥ ಸ್ವಯಂ ಸೇವಕರನ್ನ ಏಳಿಸ್ತೀರೇನ್ರಿ, ಚುಡಾಯಿಸ್ತೀರೇನ್ರಿ, ಗೇಲಿ ಮಾಡ್ತೀರಾ ನೀವು? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಈ ದೇಶದ ಘನತ್ವೇತ್ತ ಪ್ರಧಾನಮಂತ್ರಿನ, ಅಪ್ರತಿಮವಾದಂಥ ದೇಶಭಕ್ತರಾದ ನರೇಂದ್ರ ಮೋದಿ ಅವ್ರ ಬಗ್ಗೆ ಕಿಚಾಯಿಸ್ಕೊಂಡು ಲೇವಡಿ ಮಾಡ್ತೀರೇನ್ರಿ ನೀವು ಹೋಗ್ಬಿಟ್ಟು ವಿದೇಶದಲ್ಲಿ ಕೂತ್ಕೊಂಡು ನಮ್ಮದೇ ದೇಶದ ವಿರುದ್ಧ ಬಾಯಿಗೆ ಬಂದಂಗೆಲ್ಲ ಕಟ್ಟು ಕತೆಗಳು ಹೇಳ್ತಿರಲ್ಲ, ಅವಾಗ ನಿಮ್ಗೆ ನಾಚಿಕೆ ಆಗಲ್ಲ ಅಲ್ರಿ? ಇಟಲಿ ಹೇಳಿ ಕೇಳಿ ನಿಮ್ಮ ತಾಯಿಯವರ ತವರು ಮನೆ, ನಿಮ್ಮ ಅಜ್ಜಿಯವರ ಮನೆ ಅದು. ಆ ದೇಶದ ಪ್ರಧಾನಿನೂ ಹೇಳಿಸ್ತಿರಲ್ರಿ ನೀವು ಇವತ್ತು. ಒಂದು ಹೆಣ್ಣು ಮಗು ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಆಗಿದೆ ಅಂದರೆ ಅದು ಯಾವುದೇ ದೇಶ ಇರ್ಬೋದು, ಅವ್ರಿಗೆ ಗೌರವಪೂರ್ವಕವಾಗಿ ಮಾತಾಡಬೇಕು ಅನ್ನೋಂಥ ಕನಿಷ್ಠ ಕಾಳಜಿ ಇಲ್ಲಿರೋರು ನೀವು ಇಷ್ಟು ದೊಡ್ಡ ಬೃಹತ್ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೆಂಗ್ರಿ ಮುಂದುವರಿಸ್ತೀರಾ? ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಈ ದೇಶದ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತಲ್ರಿ. ನೀವು ಪ್ರಧಾನಮಂತ್ರಿ ಆಗಬೇಕು ಅಂದರೆ ನೈತಿಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ತೋರಿಸ್ರಿ. ನೀವೊಂದಷ್ಟು ಸಂಖ್ಯಾಬಲವನ್ನು ಗೆದ್ದು, ಸಂಸತ್ ಸ್ಥಾನಗಳನ್ನ ಗೆದ್ದು ಸರ್ಕಾರನ ರಚನೆ ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ ನಿಮಗೆ? ನೀವೇನು ಸ್ಟ್ಯಾಂಡಪ್ ಕಾಮಿಡಿಯನ್ ಏನ್ರಿ? ಈ ದೇಶದ ವಿರೋಧ ಪಕ್ಷದ ನಾಯಕ ಕಂಡ್ರಿ, ನಿಮಗೆ ಅದಕ್ಕೆ ಲಗತ್ತಾಗಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು ಬಿಟ್ಟೋಗ್ರಿ, ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಆ ಸ್ಥಾನದ ಒಂದು ಗೌರವವನ್ನು, ಘನತೆಯನ್ನು ಎತ್ತಿಡಿಯುವಂಥ ಕೆಲಸ ಮಾಡ್ರಿ ರಾಹುಲ್ ಗಾಂಧಿ ಅವರೇ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಿಂಬಿಸೋದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ, ಸರಿ ಇದೆ. ಆದರೆ ಸ್ವೇಚ್ಛಾಚಾರ ಮಾಡೋಕ್ಕೆ ಅವಕಾಶ ಇಲ್ಲ. 9 ವರ್ಷಗಳ ಇತಿಹಾಸದಲ್ಲಿ ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು ಒಂದೇ ಮಾತರಂ ಗೀತೆಯನ್ನು ಎದೆಯುಬ್ಬಿಸಿ ಆಡಿದ್ದನ್ನು ನಾನು ಇವತ್ತೇ ನೋಡಿದ್ದು. ಕಲಾಪಗಳು ನಡಿಬೇಕು ಅನ್ನೋಂಥ ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ದೇಶದ ಜನರು ತೆರಿಗೆ ಕಟ್ಟಿ ಕಳಿಸಿದ್ರೆ ನಿಮ್ಮನ್ನ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ನೀವು ನಿಂತ್ಕೊಂಡು ಛೋಟಾ ಬಂದರ್ ಕತೆ ಹೇಳ್ತೀರೇನ್ರಿ ಪವನ್ ಖೇರ್ ಅವರೇ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಂಗುರಂಗಿನ ನಾಟಕವಾಡಿದ ರಾಹುಲ್ ಗಾಂಧಿ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಇತ್ತೀಚೆಗೆ ನಡೆಯುತ್ತಿರುವ ರಾಜಕೀಯದ ಬೆಳವಣಿಗೆಗಳನ್ನು ನೋಡಿ ಹತಾಶ ಮನಸ್ಥಿತಿಗೆ, ಖಿನ್ನತೆಯ ಮನಸ್ಥಿತಿಗೆ ರಾಹುಲ್ ಗಾಂಧಿ ಅವರು ಒಳಗಾಗೋಗಿದ್ದಾರೆ. ಇವರು ತೀವ್ರ ಒತ್ತಡದಿಂದ ಬಳಲುತ್ತಿದ್ದಾರೆ. ಇವ್ರಿಗೊಂದು ಪ್ರಕೃತಿ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹೇಳ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂದರೆ ಮನುಷ್ಯ ತೀವ್ರವಾದ ಒತ್ತಡಕ್ಕೆ ಒಳಗಾಗೋದಾಗ ವಿವೇಚನೆಯನ್ನು ಕಳ್ಕೊಂಡ್ಬಿಡ್ತಾನೆ. ತಾನು ಏನು ಮಾತಾಡ್ತಾ ಇದ್ದೀನಿ, ನನ್ನ ಜವಾಬ್ದಾರಿ ಏನು, ನನ್ನ ಬಾಧ್ಯತೆ ಏನು, ನನ್ನ ಕರ್ತವ್ಯ ಏನು ಅನ್ನೋದನ್ನು ಮರ್ತೋಗಿ ಸಣ್ಣ ಹುಡುಗನ ರೀತಿಯಲ್ಲಿ ಹುಡುಗಾಟ ಆಡಿಕೊಂಡು ವೇದಿಕೆಯ ಮೇಲೆ ಹತ್ತಿ ರಂಗುರಂಗಿನ ಮಾತುಗಳನ್ನು ಆಡ್ಕೊಂಡು ಭ್ರಮಾಲೋಕವನ್ನು ಸೃಷ್ಟಿ ಮಾಡಿ ಅಲ್ಲಿ ನಡೆದಿರೋವಂಥ ಸಭಿಕರನ್ನೆಲ್ಲ ಉತ್ತೇಜಿಸುವಂತಹ, ಉರ್ದುಂಬಿಸುವಂತಹ, ಎತ್ತುಕೊಟ್ಟುವಂಥ ಕೆಲಸನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಅಂತಂದರೆ ಇವ್ರನ್ನ ನಾವು ಭಾವಿ ಪ್ರಧಾನಮಂತ್ರಿ, ಭಾರತದ ಪ್ರಜಾತಂತ್ರ ವ್ಯವಸ್ಥೆಗೆ ಭಾವಿ ಪ್ರಧಾನಮಂತ್ರಿ ಅಂತ ನಾವು ಭಾವಿಸ್ಕೋಬೇಕಾ ಅನ್ನುವಂಥ ಪ್ರಶ್ನೆ ನನ್ನ ಕಾಡ್ತಾ ಇರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಈ ರಾಹುಲ್ ಗಾಂಧಿಯವರ ಒಂದು ರಂಪಾಟದಿಂದಾಗಿ, ಗದ್ದಲದಿಂದಾಗಿ ಲೇವಡಿತನ ಮಾಡೋದು, ಚುಡಾಯಿಸೋದು, ಗೇಲಿ ಮಾಡುವಂಥ ವಿಷಯಗಳನ್ನ ಇಟ್ಕೊಂಡು ಸಂಸತ್ನ ಕಲಾಪ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದಾದ್ಮೇಲಾದ್ರೂ ಇವ್ರು ಮನೆಗೆ ಹೋಗ್ಬೇಕಾಗಿತ್ತಲ್ಲ, ಇಲ್ಲಾಂದರೆ ಮಾತೆತ್ತಿದ್ರೆ ವಿದೇಶಕ್ಕೆ ಕೊಡೋಗ್ತಾರಲ್ಲ. ಈಗ ಅದ್ರದ್ದು ಒಂದು ದೂರು ದಾಖಲಾಗಿದೆ. ವಿಘ್ನೇಶ್ ಶಿಶಿರ್ ಅವರು ಮಾಡಿರೋ ದೂರಿನ ಅನ್ವಯ ಇವತ್ತು ಅಲಹಾಬಾದ್ ಹೈಕೋರ್ಟು ತನಿಖೆಗೆ ಆದೇಶ ಕೊಟ್ಟಿದೆ. ಅಂದರೆ ನಿಮ್ಮ ಒಂದು ಆದಾಯಕ್ಕೂ ನೀವು ಮಾಡಿರೋಂಥ ವಿದೇಶಿ ಪ್ರವಾಸದ ಖರ್ಚುಗಳಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ, ತೆರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರೆ ಅದ್ರ ಕುರಿತಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಾ ನೀವು ಇವಾಗ ಸ್ಟೇ ತೊಗೊಳೋದಕ್ಕೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಇದ್ದುಕೊಂಡು ಇವತ್ತು ದೇಶದ ಒಂದು ಅಭಿವೃದ್ಧಿಗೋಸ್ಕರ ಬಹು ದೊಡ್ಡ ಕೆಲಸಗಳನ್ನು ಮಾಡಬೇಕಾಗಿತ್ತು ಸಂಸತ್ ಭವನದಲ್ಲಿ, ಅದಕ್ಕೆ ತಕ್ಕನಾದಂಥ ಮಸೂದೆಗಳನ್ನ ಮಂಡಿಸಬೇಕಾಗಿತ್ತು. ಆದರೆ ನಿಮ್ಮ ಒಂದು ಈ ಹುಚ್ಚಾಟ ರಂಪಾಟದಿಂದಾಗಿ ಸಂಸತ್ ಕಲಾಪವನ್ನು ಹಾಳು ಮಾಡಿದ್ರಿ. ಅದು ಒಂದು ಭಾಗ ಹೋಗಲಿ, ಅದಾದಮೇಲೆ ನೀವು ಹೆಂಗೋ ವಿದೇಶಿ ಯಾತ್ರೆಗಳಿಗೆ ಹೋಗ್ತಿದ್ರಲ್ಲ, ಹೊರಟೋಗ್ಬಿಡ್ಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ನಾನು ಯಾವುದೋ ರಚನಾತ್ಮಕ ಕಾಂಗ್ರೆಸ್ ಕಟ್ತೀನಿ ಅಂತೇಳಿ
ರಚನಾತ್ಮಕ ಕಾಂಗ್ರೆಸ್ ಕಟ್ಟಕ್ಕೆ ಹೊರಟಿದ್ದೀರಾ ನೀವು ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ಯಾಕೆಂದರೆ ತಲೆ ಒಳಗಡೆ ಏನಾದರೂ ಒಂಚೂರು ವಿಚಾರಗಳಿದ್ದರೆ ತಾನೇ ನೀವು ರಚನಾತ್ಮಕವಾಗಿ ಕಾಂಗ್ರೆಸ್ನ ಕಟ್ಟೋದು. ನೀವು ಕಾಂಗ್ರೆಸ್ನ ಒಂದು ಬೌದ್ಧಿಕ ದಿವಾಳಿತನಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ವಿಚಾರವಂತರು ಇಲ್ಲ ಅಂತಲ್ಲ, ಹೋರಾಟಗಾರರು ಇಲ್ಲ ಅಂತಲ್ಲ, ಇದ್ದಾರೆ. ಆದರೆ ಅವ್ರ ತಲೆಯಲ್ಲೆಲ್ಲ ನೀವೇ ಕಾವು ಕೋಳಿ ಥರ ಅವ್ರ ತಲೆ ಮೇಲೆ ನೀವೇ ಕೂತ್ಬಿಟ್ಟಿದ್ದೀರಾ. ನೀವು ಮತ್ತು ನಿಮ್ಮ ತಾಯಿಯವರೇ ಕೂತಿರ್ತೀರಾ ಯಾವಾಗ್ಲೂ. ನೀವು ಹೇಳಿದ್ದೇ ಸರಿ ಅನ್ನೋ ಅಂತ ಒಂದು ಸರ್ವಾಧಿಕಾರಿ ಧೋರಣೆ ಕಾಂಗ್ರೆಸ್ಸಲ್ಲಿರೋದ್ರಿಂದ ಅದರಲ್ಲಿರುವಂಥ ವಿಚಾರವಂತರ ವಿಚಾರಗಳು, ಅವರಲ್ಲಿರುವಂಥ ಹೋರಾಟದ ಮನೋಭಾವ, ಅವರಲ್ಲಿರುವ ದೇಶವನ್ನು ಉದ್ಧಾರ ಮಾಡುವಂಥ ಒಂದು ವಿಚಾರಗಳಿಗೆ ಎಲ್ಲೂ ಕೂಡ ವೇದಿಕೆಯೇ ಸಿಗ್ತಾ ಇಲ್ಲ. ನೀವು ಹೇಳಿದಂತಹ ಒಂದು ಈ ದೇಶದ ಸಂಸ್ಕೃತಿ ಪರಂಪರೆನ ವಿರೋಧ ಮಾಡೋವಂಥ ಮನಸ್ಥಿತಿಗೇ ಅವ್ರು ಅಂಟ್ಕೊಂಡು ಕೂತಿದ್ದಾರೆ. ಆದರೆ ನೀವು ವೇದಿಕೆ ಮೇಲೆ ಈ ರಚನಾತ್ಮಕ ಕಾಂಗ್ರೆಸ್ ವೇದಿಕೆ ಮಾಡಿದ್ದೀರಲ್ಲ, ಇದರಲ್ಲಿ ಯಾರು ಕಾಂಗ್ರೆಸ್ನ ಕಾರ್ಯಕರ್ತರಿಲ್ಲ, ಸಮಾಜದ ವಿವಿಧ ಸಂಘಟನೆಗಳು ಅಂದರೆ ಸಣ್ಣ ಪುಟ್ಟ ಹೋರಾಟಗಳನ್ನು ಮಾಡುವಂಥ ಸಂಘಟನೆಗಳವ್ರನ್ನೆಲ್ಲ ನಾವು ಸೇರಿಸ್ಕೊಂಡ್ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ಇವತ್ತು. ಆದರೆ ನನಗಿಲ್ಲಿ ಪ್ರಬಲವಾಗಿ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಅದು ಏನಪ್ಪ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ನಡೆಯುವಂಥ ಪ್ರತಿಭಟನೆಗಳಿರ್ಬೋದು, ಸರ್ಕಾರದ ವಿರುದ್ಧ ನಡೆಯುವಂಥ ಹೋರಾಟಗಳಿರ್ಬೋದು, ಬಹಳ ಭಿನ್ನ ವಿಭಿನ್ನವಾಗಿರ್ತವೆ, ರಂಗು ರಂಗಿನ ಕಥೆಗಳನ್ನು ಹೇಳ್ತವೆ ಅನ್ನೋದು ನೀವು ಮಾಡಿದಂಥ ಈ ರಚನಾತ್ಮಕ ಕಾಂಗ್ರೆಸ್ ಅಥವಾ ಪತನಾತ್ಮಕ ಕಾಂಗ್ರೆಸ್ ಏನಿದೆಯಲ್ಲ, ಇದರಿಂದ ಜನರ ಮುಂದೆ ವ್ಯಕ್ತ ಆಗ್ತಿದೆ. ಅಲ್ಲರಿ, ದೇಶದ ಮಟ್ಟದ ಒಂದು ಕಾರ್ಯಕ್ರಮ ನಡೆಯುವಾಗ ನೀವು ಬಂಚ್ ಆಫ್ ದ ಜೋಕರ್ಸ್ ಅಂತ ಹೇಳ್ತಿರಲ್ರಿ. RSSಗೂ ಆಡಳಿತಕ್ಕೂ ಏನ್ರಿ ಸಂಬಂಧ ಇದೆ ಹೇಳ್ರಿ? RSS ಏನಾದರೂ ಆಡಳಿತದ ಭಾಗವಾಗಿದೆಯಾ? ಇಲ್ಲ ತಾನೇ. RSS ನಿಮ್ಗೇನಾದರೂ ದ್ರೋಹ ಮಾಡಿದೆಯಾ? ಇಲ್ಲ ತಾನೇ. RSSನ ಯಾಕೆ ಎಳೆದು ತರ್ತೀರಾ ನೀವು? ಬಂಚ್ ಆಫ್ ದ ಜೋಕರ್ಸ್ ಅಂತ ಕರಿತೀರಲ್ರಿ. ನಾಚಿಕೆ ಆಗಲ್ವಾ ನಿಮಗೆ? ಒಬ್ಬ ಸ್ವಯಂ ಸೇವಕ ಅಂದರೆ ಏನು ಅನ್ನೋದು ಗೊತ್ತಿದೆಯೇನ್ರಿ ನಿಮಗೆ? ಅವನ ತಪಸ್ಸು ಅಂದರೆ ಏನಂತ ಗೊತ್ತಿದೆಯಾ? ನೀವು ತಿಳ್ಕೊಂಡಿರೋ ಥರ ತಪಸ್ಸಲ್ಲ. ತಪಸ್ಸನ್ನು ಮಾಡಿದ್ರೆ ದೇಹಕ್ಕೆ ಅಂದ್ರೆ ಗರ್ಮಿ ಪೈದ ಹೋತಾ ಹೇ ಅಂತ ಹೇಳೋದಲ್ಲ. ಆಧ್ಯಾತ್ಮ ಸಾಧನೆ ಮಾಡಿದ್ರೆ, ತಪಸ್ಸನ್ನು ಮಾಡಿದ್ರೆ ಅವನು ಜ್ಞಾನಿ ಆಗ್ತಾನೆ ಅಂತ ಹೇಳ್ಬೇಕು. ಅಂಥ ಸಣ್ಣ ವ್ಯತ್ಯಾಸನೂ ಗೊತ್ತಿಲ್ಲದೆ ಇರೋವಂಥ ನೀವು ಒಬ್ಬ ಸ್ವಾಭಿಮಾನಿ ದೇಶ ಪ್ರೇಮಿಗಳಾಗಿರೋಂಥ ಸ್ವಯಂ ಸೇವಕರನ್ನ ಏಳಿಸ್ತೀರೇನ್ರಿ? ಚುಡಾಯಿಸ್ತೀರೇನ್ರಿ? ಗೇಲಿ ಮಾಡ್ತೀರಾ ನೀವು? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಈ ದೇಶದ ಘನತ್ವೆತ್ತ ಪ್ರಧಾನಮಂತ್ರಿನ ಅಪ್ರತಿಮವಾದಂಥ ದೇಶಭಕ್ತರಾದ ನರೇಂದ್ರ ಮೋದಿ ಅವ್ರ ಬಗ್ಗೆ ಕಿಚಾಯಿಸ್ಕೊಂಡು ಲೇವಡಿ ಮಾಡ್ತೀರೇನ್ರಿ ನೀವು? ವಿದೇಶಾಂಗ ನೀತಿಗಳಿಗೆ ಇವ್ರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ, ಇವ್ರ ತಲೆಯಲ್ಲಿ ಇಂಥ ವಿಚಾರಗಳು ಹೆಂಗೆ ಬರುತ್ತೆ ಅನ್ನೋ ರೀತಿಯಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್ ಶೋ ಮಾಡೋ ಥರ ಮಾಡ್ತೀರಲ್ರಿ. ಅಂದರೆ ಒಂದು ಪೋಡಿಯಂ ಇಟ್ಟಿರ್ತಾರಲ್ಲ ವೇದಿಕೆ ಮೇಲೆ, ಅಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ, ಇವ್ರು ಕಂಫರ್ಟ್ ಇಲ್ಲಂತೆ. ಸ್ಟೇಜ್ ಪೂರ್ತಿ ಯೂಸ್ ಮಾಡ್ಕೊಂಡು, ಅಂದರೆ ವೇದಿಕೆಯನ್ನು ಸಂಪೂರ್ಣವಾಗಿ ಓಡಾಡಿಕೊಂಡು ಏಕಪಾತ್ರ ಅಭಿನಯಗಳನ್ನ ಮಾಡಿಕೊಂಡು ಬಣ್ಣದ ಕಥೆಗಳನ್ನ ಹೇಳ್ಕೊಂಡು ಅಲ್ಲಿರೋಂಥ ಜನಗಳನ್ನ ಒಂದು ಹಾಸ್ಯ ಮಾಡಿಕೊಂಡು ಅವ್ರನ್ನೆಲ್ಲ ಹುರಿದುಂಬಿಸ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ಏನು ನರೇಂದ್ರ ಮೋದಿಯವರು ವಿದೇಶಿ ಪ್ರವಾಸಗಳಿಗೆ ಹೋದಾಗ ಅಲ್ಲಿನ ಪ್ರಧಾನಮಂತ್ರಿಗಳನ್ನಿರ್ಬೋದು, ಅಧ್ಯಕ್ಷರನ್ನಿರ್ಬೋದು, ಅಲ್ಲಿನ ರಾಜಮನೆ ತಂದವ್ರನ್ನಿರ್ಬೋದು ನಾನಾ ರೀತಿಯಲ್ಲಿ ಆಕರ್ಷಣೆ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ಸ್ನೇಹದ ಹಸ್ತವನ್ನು ಚಾಚ್ತಾರೆ. ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕಾಗಿತ್ತು ಅಂದರೆ, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ನ ಎಲ್ಲ ಪ್ರಧಾನಿಗಳು ಮಾಡಿದ್ದು ಮಾತ್ರ ಒಂದು ಶ್ರೇಷ್ಠ ಮಟ್ಟದ ಒಂದು ವಿದೇಶಾಂಗ ನೀತಿ. ಇವಾಗ ಆಡಳಿತಾರೂಢವಾಗಿರುವಂಥ BJP ಅಥವಾ NDA ಮಾಡ್ತಾ ಇರುವಂಥ ವಿದೇಶಾಂಗ ನೀತಿ ಕಳಪೆ ಗುಣಮಟ್ಟದ್ದು ಅಂತ ಬಿಂಬಿಸಕ್ಕೆ ಹೊರಟಿದ್ದೀರಾ ನೀವು? ಹೇಳ್ರಿ. ನೀವು ಹೋಗ್ಬಿಟ್ಟು ವಿದೇಶದಲ್ಲಿ ಕೂತ್ಕೊಂಡು ನಮ್ಮದೇ ದೇಶದ ವಿರುದ್ಧ ಬಾಯಿಗೆ ಬಂದಂಗೆಲ್ಲ ಕಟ್ಟು ಕತೆಗಳು ಹೇಳ್ತಿರಲ್ಲ, ಅವಾಗ ನಿಮಗೆ ನಾಚಿಕೆ ಆಗಲ್ಲ? ಇವಾಗ ಬಂದ್ಬಿಟ್ಟು ಯಾವ ವಿದೇಶದಲ್ಲಿ ಕೂತ್ಕೊಂಡು ನೀವು ಕಟ್ಟು ಕತೆಗಳನ್ನ ಹೇಳ್ಬಿಟ್ಟು ಬಂದಿದ್ರೋ, ಇವಾಗ ಅದೇ ವಿದೇಶದವ್ರನ್ನ ಲೇವಡಿ ಮಾಡ್ತೀರಲ್ರಿ ನೀವು. ಒಂದು ದೇಶದ ಪ್ರಧಾನಿ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ ನೀವು? ನಿಮ್ಮ ಥರ ಏನು ನಿಮ್ಮದೇ ಒಂದು ಪಕ್ಷ ಇದ್ದಂಗೆ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸೇರಿ ಕಟ್ಟಿರೋದು. ಬರೀ ನಕಲಿ ಗಾಂಧಿ ಕುಟುಂಬ ಅಲ್ಲ ಅನ್ನೋದನ್ನು ನೀವು ನಿದ್ದೆಯಲ್ಲಿ ನೆನ್ಪಿಟ್ಕೊಬೇಕು. ರಾಹುಲ್ ಗಾಂಧಿಯವರು ಏನ್ರಿ ನೀವು ಮಾತಾಡ್ತಾ ಇರೋದು? 140 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂತಹ ಭಾರತದ ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯ ಒಬ್ಬ ಘನತೆವೆತ್ತ ಪ್ರಧಾನಮಂತ್ರಿನ ನೀವು ಚುಡಾಯಿಸ್ತೀರೇನ್ರಿ? ನಿಮಗೆ ಯಾರೋ ಹೇಳ್ಕೊಟ್ಟಿರಬೇಕು, ಹಾಸ್ಯನ ಮಾಡೋದ್ರ ಮುಖಾಂತರ ಅವಹೇಳನ ಮಾಡಿದ್ರೆ ಕೇಸ್ ಆಗಲ್ಲ ಅಂತ. ಅದಕ್ಕೆ ನೀವು ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ತಲೆಯಲ್ಲಿ ಯಾವುದು ಬುದ್ಧಿ ಇಲ್ಲ, ಯಾರನ್ನ ತುಂಬಿದ ಬುದ್ಧಿನೇ ಇರೋದು ನಿಮಗೆ. ಹಾಗಾಗಿ ಅಪ್ಪುಗೆ ಮಾಡಿದ್ರೆ ಅರಬ್ನ ಸಲ್ಮಾನ್ ಅವರನ್ನು ನರೇಂದ್ರ ಮೋದಿಯವರು ಸ್ವಾಗತ ಮಾಡುವಾಗ ಅಪ್ಕೊಳ್ತಾರೆ.
ಅಪ್ಕೊಂಡಿದ್ದನ್ನು ನೀವು ಲೇವಡಿ ಮಾಡ್ತೀರಾ? ಏನು ದುರಂಧರ್ ಸ್ಟೈಲಲ್ಲಿ? ಇದನ್ನು ಯಾರು ಹೇಳ್ಕೊಟ್ರು ಗೊತ್ತಿಲ್ಲ. ಪ್ರಧಾನಮಂತ್ರಿಗಳು ಅವ್ರ ಕಚೇರಿಯಿಂದ ಆಚೆ ಬರಬೇಕಾದ್ರೂ ಅನುಮತಿಗೋಸ್ಕರ ಕಾಯ್ತಾರೆ. ಈ ರೀತಿಯಾಗೆಲ್ಲ ಲೇವಡಿ ಮಾಡ್ತೀರಾ. ಅದಕ್ಕೆ ಶೀಲಾ ದೀಕ್ಷಿತ್ ಅವ್ರ ಮಗ ಸಂದೀಪ್ ದೀಕ್ಷಿತ್ ಅವರು, ನಾನೊಂದು ಪದ ಸೇರಿಸ್ಲಾ, ಒಂದು ಘನತೆವೆತ್ತ ಮುಖ್ಯಮಂತ್ರಿಗಳ ಮಗನಾಗಿರೋ ಅಂಥ ವ್ಯಕ್ತಿ ಆಡೋಂಥ ಮಾತಾ ಮೆಲೋನಿ ಅಂದ್ಕೊಂಡು ತಪ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಅಂಥ ಅರ್ಥದಲ್ಲಿ ಹೇಳ್ತಿರಲ್ಲ. ಇದನ್ನೆಲ್ಲ ಹೇಳೋಕ್ಕಾದ್ರೂ ನಾಚಿಕೆ ಆಗಬೇಕಲ್ಲ ನಿಮಗೆ. ಅಲ್ರಿ, ಇಟಲಿ ಹೇಳಿ ಕೇಳಿ ನಿಮ್ಮ ತಾಯಿಯವರ ತವ್ರ ಮನೆ, ನಿಮ್ಮ ಅಜ್ಜಿಯವರ ಮನೆ ಅದು. ಆ ದೇಶದ ಪ್ರಧಾನಿನೂ ಹೇಳಿಸ್ತಿರಲ್ರಿ ನೀವು. ಇವತ್ತು ಒಂದು ಹೆಣ್ಣು ಮಗು ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಆಗಿದೆ ಅಂದರೆ ಅದು ಯಾವುದೇ ದೇಶ ಇರ್ಬೋದು, ಅವ್ರಿಗೆ ಗೌರವಪೂರ್ವಕವಾಗಿ ಮಾತಾಡಬೇಕು ಅನ್ನೋಂಥ ಕನಿಷ್ಠ ಕಾಳಜಿ ಇಲ್ಲದಿರೋರು ನೀವು ಇಷ್ಟು ದೊಡ್ಡ ಬೃಹತ್ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೆಂಗ್ರಿ ಮುಂದುವರಿಸ್ತೀರಾ? ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಈ ದೇಶದ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ಭಯವಾಗುತ್ತಲ್ರಿ. ಅದಾದಮೇಲೆ ನೀವೇನು ಮಾಡೋದು? ಎದುರು ಪುಕ್ಕಲ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತೀರಾ. ಎಲ್ಲರೂ ಮುಸ್ಕಾಕ್ಕೊಂಡಿರ್ತಾರಂತೆ. ಅಂದರೆ ಅವ್ರ ವಿಚಾರಗಳನ್ನ ಮನಸ್ಸೊಳಗಡೆ ಉದುಗಿಸಿಟ್ಕೊಂಡಿರೋರಂತೆ. ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಮಾತಾಡಬೇಕಂತೆ. ಆಯಿತು, ನೀವು ಕರ್ಕೊಂಬಂದಿರೋಂಥ ಹೋರಾಟಗಾರರಿದ್ದಾರಲ್ಲ ಇವತ್ತು, ಸಣ್ಣ ಪುಟ್ಟ ಸರ್ಕಾರಿಯೇತರ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಹೋರಾಟ ಮಾಡ್ತಾ ಇರೋರು, ಅವ್ರನ್ನೆಲ್ಲ ರೊಚ್ಚಿಗೆಬ್ಸಿ ಏನಾದರೂ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥ ಏನಾದರೂ ಚಿಂತನೆ ನಿಮ್ಮ ಮನಸ್ಸಲ್ಲಿ ಒಳ್ದಿದೆಯಾ? ಇದನ್ನು ನಾವು ಕೇಳಬೇಕಾಗಿರೋದು. ಅಂದರೆ ಈ ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೋಡಿ 12 ವರ್ಷದಿಂದ ಎದುರದೇ ಇರೋವಂಥ ಸರ್ಕಾರ ಇವಾಗ ಎದುರ್ಕೊಂಡ್ಬಿಟ್ಟಿದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ನೀವು ಏಕವಚನದಲ್ಲಿ ಮಾತಾಡ್ತೀರಾ? ಪ್ರಧಾನಿಯ ನಿದ್ದೆ ಕದೀತೀರೇನ್ರಿ? ಅಂದರೆ ನಿಮ್ಮ ಉದ್ದೇಶ ಏನಿತ್ತು, ನಿಮ್ಮ ಮನಸ್ಸಿನಲ್ಲಿರೋವಂಥ ಮಾತೆ ಹೊರಗಡೆ ಬರೋದು ಅನ್ನೋದು ಈ ಒಂದು ಪ್ರಸಂಗದಿಂದ ಇವತ್ತು ಬೆಳಕಿಗೆ ಬರ್ತಿದೆ. ನೀವು ಸದನವನ್ನು ಯಾಕೆ ನಡೀಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರೆ, ನಿಮಗೆ ಪೆಲೆಟ್ ಗನ್ನ ವಿಚಾರನೂ ಬೇಕಾಗಿಲ್ಲ, ವಿದ್ಯಾರ್ಥಿಗಳದ್ದು ಕಣ್ಣೋಗಿದ್ದು ನಿಮಗೆ ಬೇಕಾಗಿಲ್ಲ, ಸಂಸತ್ನ ಮೇಲೆ ಏನು ಮಾರ್ಚ್ ಮಾಡೋರಲ್ಲ, ಸಂಸತ್ ಚಲೋ ಮಾರ್ಚ್ ಮಾಡೋರ ಮುತ್ತಿಗೆ ಆಗಕ್ಕೆ ಹೋಗಿದ್ರಲ್ಲ, ಅದು ನಿಮಗೆ ಬೇಡದೇ ಇರೋವಂಥ ವಿಚಾರ, ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆನೂ ನಿಮಗೆ ಬೇಡದೇ ಇರೋವಂಥ ವಿಚಾರ, ಇದು ಏನು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕಾಗಿರೋದು ನಿಮ್ಮ ವಿಚಾರ ಅಲ್ಲ. ನಿಮ್ಮ ವಿಚಾರ ಏಕೈಕ ವಿಚಾರ ಇರೋದು ಏನು ಅಂತಂದರೆ, ಸಿಸ್ಟಮ್ ಮೇ ಬದಲಾವ್ ಚಾತಾ ಹೈ, ಸಿಸ್ಟಮ್ ಮೇ ಬದಲಾವ್ ಚಾತಾ ಹೈ. ಅಂದರೆ ಏನು ಅಂದರೆ, ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಟ್ಬಿಟ್ಟು ಹೊರಟೋಗ್ಬಿಟ್ರೆ ನೀವು ಯುದ್ಧವನ್ನು ಗೆದ್ದಂತೆ ಸಂಭ್ರಮಿಸ್ತೀರಾ. ಇದನ್ನು ವಿಕೃತ ಮನಸ್ಥಿತಿ ಅಂದರೆ ಇನ್ನೇನು ಅನ್ಬೇಕಂದ್ರಿ? ಈ ಮನೋಭಾವಕ್ಕೆ ಯಾವುದಾದ್ರೂ ಮದ್ದಿದೆಯಾ? ಮನೋರೋಗಕ್ಕೆ ಏನಾದರೂ ಮದ್ದಿದೆಯನ್ರಿ? ನೀವು ಪ್ರಧಾನಮಂತ್ರಿ ಆಗಬೇಕು ಅಂದರೆ ನೈತಿಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ತೋರಿಸ್ರಿ. ನೀವೊಂದಷ್ಟು ಸಂಖ್ಯಾಬಲವನ್ನು ಗೆದ್ದು, ಸಂಸತ್ ಸ್ಥಾನಗಳನ್ನ ಗೆದ್ದು ಸರ್ಕಾರನ ರಚನೆ ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ ನಿಮಗೆ? ಆದರೆ ಸುಭದ್ರವಾಗಿರೋ ಸರ್ಕಾರನ ಹೋಲ್ಗಾಡ್ಸೋಕೆ ಹೋಗ್ತಿರಲ್ರಿ ನೀವು, ರಾಹುಲ್ ಗಾಂಧಿ ಅವರೇ? ಹೇಳ್ರಿ, ನೀವೇನು ಸ್ಟ್ಯಾಂಡಪ್ ಕಾಮಿಡಿಯನ್ ಏನ್ರಿ? ಈ ದೇಶದ ವಿರೋಧ ಪಕ್ಷದ ನಾಯಕ ಕಣ್ರಿ. ನಿಮಗೆ ಅದಕ್ಕೆ ಲಗತ್ತಾಗಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು ಬಿಟ್ಟೋಗ್ರಿ, ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಆ ಸ್ಥಾನದ ಒಂದು ಗೌರವವನ್ನು, ಘನತೆಯನ್ನು ಎತ್ತಿಡಿಯೋಂಥ ಕೆಲಸ ಮಾಡಿರಿ ರಾಹುಲ್ ಗಾಂಧಿ ಅವರೇ. ಯಾರೋ ನಿಮ್ಮ ಹಿಂದೆ ಒಂದು ಹಿಂಬಾಲಕರು ನೀವು ಎಲ್ಲದಕ್ಕೂ ಜೀ ಹುಜೂರ್ ಅಂತ ಕೋಲೆ ಬಸ್ ಒಂಥರ ತಲೆ ಆಡಿಸ್ತಾರೆ ಅಂತ ನೀವೇನು ಹೇಳಿದ್ರು ಈ ದೇಶದ ಜನ ಕೇಳೋಂಥ ಪರಿಸ್ಥಿತಿಲಿ ಇಲ್ಲ ಕಣ್ರಿ. ನೀವು ನಿನ್ನೆ ಮಾಡಿರೋಂಥ ಪ್ರಸಂಗ ಇದೆಯಲ್ಲ, ಇದನ್ನು ಯಾರೂ ಮರೆಯೋಕ್ಕಾಗಲ್ಲ. ಮತ್ತು ಏನು ಇನ್ನೊಂದು ಮಾತು ಇವ್ರದ್ದು, ಏನು ಯಾರು ಏನು ಬೇಕಾದ್ರೂ ಮಾತಾಡ್ಬೋದು, ಯಾವ ಧರ್ಮದವ್ರು ಏನು ಬೇಕಾದರೂ ಮಾತಾಡ್ಬೋದು. ಅಂದರೆ ಒಬ್ಬರು ಸಿಖ್ರು ಬಂದು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಬೋದು, ಒಬ್ಬ ಬೌದ್ಧ ಬಂದು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ಬೋದು. ಆದರೆ ಅವರವರ ಭಾವನೆಗಳಿಗೆ ತಕ್ಕಂಗೆ ಅವರು ಮಾತಾಡ್ತಾರೆ. ಆದರೆ ಅವ್ರು ಹೇಳಿದಂಥ ಭಾವನೆಗಳೇನಾದರೂ ತಪ್ಪಾಗಿದ್ದರೆ ನಾವು ಅದನ್ನು ವೈಚಾರಿಕವಾಗಿ ಮಾತ್ರ ಇದು ಮಾಡಬೇಕು. ಹೌದು, ನೀವು ನಿಂತ್ಕೊಂಡು ಸಾರ್ವಜನಿಕ ಪ್ರದೇಶದಲ್ಲಿ ನಿಂತ್ಕೊಂಡು ಈ ದೇಶದ ಪ್ರಧಾನಮಂತ್ರಿಗೆ ಅಶ್ಲೀಲವಾದ ಭಾಷೆಯಲ್ಲಿ ಬಾಯಿಗೆ ಬಂದಂಗೆ ಬೋಗುಳ ಬೈತಾ ಇದ್ರೆ, ಕೀಳು ಮಟ್ಟದ ಬೋಗುಳ ಬೈತಾ ಇದ್ರೆ ಜನಗಳು ನೋಡ್ಕೊಂಡು ಸುಮ್ಮನೆ ಕೂತ್ಕೊಬೇಕು. ಕಾನೂನಲ್ಲಿ ಅದಕ್ಕೆ ಯಾವುದೇ ವಿಧವಾದಂತಹ ಒಂದು ಕಾನೂನುಗಳಿಲ್ಲ, ಅದ್ರ ಮೇಲೆ ದೂರುಗಳನ್ನು ದಾಖಲು ಮಾಡೋದಕ್ಕೆ ಅಂತ ಹೇಳಿ ಬಿಟ್ಬಿಡ್ಬೇಕು, ಕ್ಷಮೆ ಮಾಡಿಬಿಟ್ಬಿಡ್ಬೇಕು. ಅಂದರೆ ಇವರ ಮಾತಿನ ಅರ್ಥ ಏನು ಅಂತಂದರೆ, ಈ ದೇಶದಲ್ಲಿ ಯಾರು ಏನು ಬೇಕಾದರೂ ಮಾತಾಡ್ಬೋದು, ಅದು ಅವ್ರು ಬರೀ ಮಾತಾಡೋದ್ರ ಮುಖಾಂತರ, ಅಂದರೆ ವಾಗ್ಸಮರದ ಮುಖಾಂತರ ವಿರೋಧ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಬಿಟ್ಬಿಡ್ಬೇಕು. ನೋಡಿರಿ ಹೆಂಗಿದೆ ಇವ್ರ ವಿಚಾರ. ಅದಾದಮೇಲೆ ಇವ್ರು ಏನು ಹೇಳ್ತಾರೆ ಅಂದರೆ, ಎಲ್ರಿಗೂ ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಿಂಬಿಸೋದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ, ಸರಿ ಇದೆ. ಆದರೆ ಸ್ವೇಚ್ಛಾಚಾರ ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ರಾಹುಲ್ ಗಾಂಧಿ ಅವರೇ ನೀವು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೀವೇನು ಮಾತಾಡ್ತಾ ಇದ್ದೀರಾ, ಇವತ್ತು ನಾಳೆ ದಿನ RSS ಅವ್ರದ್ದು ಕೂಡ ಒಂದು ವಿಚಾರಧಾರೆ, ಅವ್ರೇನಾದರೂ ಧ್ವನಿ ಎತ್ತಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಅವರನ್ನು ದಮನ ಮಾಡೋವಂಥ ಪ್ರಕ್ರಿಯೆಗೆ ಏನಾದರೂ ಯಾರನ್ನು ತುಳಿಲಿಕ್ಕೆ RSSನ ಪ್ರಯತ್ನ ಮಾಡಿದ್ರೆ ನಾನು ಅವ್ರ ವಿರುದ್ಧವಾಗೂ ಮಾತಾಡ್ತೀನಿ ಅಂತ ರೋಷಾವೇಶವಾಗಿ ಹೇಳ್ತಿರಲ್ರಿ.
ಹಂಗಂದರೆ ನಿಮ್ಮದೇ ಸರ್ಕಾರ ಆಡಳಿತದಲ್ಲಿದೆ, ಸುಭದ್ರವಾದ ಸರ್ಕಾರ ಆಡಳಿತದಲ್ಲಿದೆ. ಎಲ್ಲಿ? ಕರ್ನಾಟಕ ರಾಜ್ಯದಲ್ಲಿ. ಈ ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಸಾರ್ವಜನಿಕ ಪ್ರದೇಶಗಳ ಅಕ್ರಮ ಪ್ರವೇಶ ನಿರ್ಬಂಧ ಕಾಯ್ದೆ 2026 ತೊಗೊಂಬರ್ತಿದೆ. ಅಂದರೆ ಇದರ ಅನ್ವಯ ಸರ್ಕಾರಿ ಉದ್ಯಾನವನಗಳಲ್ಲಾಗಲಿ, ಶಾಲಾ ಮೈದಾನಗಳಲ್ಲಾಗಲಿ, ಸರ್ಕಾರಿ ಆಟದ ಮೈದಾನಗಳಲ್ಲಾಗಲಿ, ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಾಗಲಿ RSS ಸ್ವಯಂ ಸೇವಕರು ಬಂದು ನಿತ್ಯ ಶಾಖೆಯನ್ನು ಮಾಡೋಂಗಿಲ್ಲ. ಮಾಡಬೇಕು ಅನ್ನಂಗಿದ್ರೆ ಪೊಲೀಸರಿಂದ ಅನುಮತಿ ತಗೋಬೇಕು ಅಂತ ಹೇಳ್ತಿದ್ದಾರೆ. ಸಣ್ಣ ಮಕ್ಕಳು ಬಂದು ದೇಶಭಕ್ತಿ ಗೀತೆಗಳನ್ನ ಹೇಳಿ ಭಾಗವಧ್ವಜಕ್ಕೆ ಒಂದು ವಂದನೆಯನ್ನು ಮಾಡಿ ಅಲ್ಲಿರೋ ಹಿರಿಯರು ಮತ್ತು ಸಣ್ಣ ಮಕ್ಕಳು ವಯೋಭೇದವನ್ನು ಮರೆತು, ವಯಸ್ಸಿನ ಭೇದವನ್ನು ಮರೆತು ಎಲ್ಲರೂ ಒಗ್ಗೂಡಿ ಆಟ ಆಡಿ ಮನೆಗೆ ಹೋದರೆ ಅದನ್ನು ಕಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಈ ರೀತಿಯಾದಂಥ ಒಂದು ಕಾನೂನನ್ನು ತೊಗೊಂಬರ್ತಿದ್ದಾರೆ ಅನ್ನೋದು ಹೇಳ್ಬೇಕು ಉತ್ತರ. ಇವತ್ತು ಅದೇ ರೀತಿಯಾಗಿ ತರಬೇಕು ಅನ್ನೋದಾದರೆ ನಮ್ಮ ಬೆಂಗಳೂರಿನ ಅರಮನೆ ಮೈದಾನ ಇದೆಯಲ್ಲ, ವರ್ಷದಲ್ಲಿ 3 ತಿಂಗಳು ಬರೀ ಕ್ರಿಶ್ಚಿಯನ್ ಮಿಷನರಿಗಳವ್ರು ಬಂದು ಮತಾಂತರ ಪ್ರಕ್ರಿಯೆಗೆ ಉಪಯೋಗ ಮಾಡ್ತಿರ್ತಾರೆ. ಏನು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇರ್ತಾರೆ. ಬೆನಿಹಿನ್ ಬಂದು ನಮ್ಮ ಜಕ್ಕೂರ್ ಏರೋಡ್ರಮ್ನೇ ಉಪಯೋಗ ಮಾಡ್ತಿರ್ತಾರೆ. ಇಂಥ ಎಲ್ಲ ವಿಷಯಗಳನ್ನ ತಡೆ ಹಿಡೀರಿ. ಅಂದರೆ ಮತಾಂತರ ಆಗುವಂಥ ಪ್ರಕ್ರಿಯೆನ, ಮತಾಂತರ ಮಾಡುವಂಥ ಪ್ರಕ್ರಿಯೆನ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕಾಗಿರೋಂಥ ರಾಜ್ಯ ಸರ್ಕಾರ ಮಕ್ಕಳು ದೇಶ ಪ್ರೇಮ ಬೆಳೆಸ್ಕೊಳೋದಕ್ಕೋಸ್ಕರ, ವ್ಯಾಯಾಮ ಮಾಡೋದಕ್ಕೋಸ್ಕರ, ಹೌದ್ರಿ, ನಿತ್ಯ ಶಾಖೆ ಒಂದು ರೂಪಿತವಾಗಿರೋದೇ ಆಟ ಆಡೋ ರೀತಿಯಲ್ಲಿ ಅದನ್ನು ಆಡ್ತಾರೆ. 100 ವರ್ಷಗಳ ಕಾಲದಿಂದನೂ ನೀವು ನಿರ್ಬಂಧ ಮಾಡೋಕ್ಕಾಗದೇ ಇರೋದು ಇವತ್ತೇನು ನೀವು ಒಂದು ವಿಶೇಷ ರೀತಿಯಲ್ಲಿ ಈ ಕಾನೂನು ತೊಗೊಂಬಂದು RSS ಕಡಿವಾಣ ಆಗ್ತಿದ್ದೀರಾ. ಆದರೆ ನಿಮ್ಮದೇ ರಾಷ್ಟ್ರಮಟ್ಟದ ನಾಯಕ, ನಿಮ್ಮದೇ ವಿರೋಧ ಪಕ್ಷದ ನಾಯಕ, ಭಾವಿ ಪ್ರಧಾನಮಂತ್ರಿ, 60 ವರ್ಷ ಆಗ್ತಾ ಇರುವಂಥ ಹಿರಿಯ ನಾಗರಿಕರ ಹೊಸ್ತಿಲಲ್ಲಿ ನಿಂತಿರುವಂಥ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾನು RSS ಅನ್ನು ಸಂರಕ್ಷಣೆ ಮಾಡ್ತೀನಿ ಅಂತ. ಅದನ್ನು ಬಿಡ್ರಿ. ಇಷ್ಟೆಲ್ಲ ಆಗೋದ್ಮೇಲೂ ಕೂಡ ನೀವು ಒಂದು ಕಿಂಚಿತ್ತಾದರೂ ಪಶ್ಚಾತ್ತಾಪ ಮನೋಭಾವ ಬೇಡವೇನ್ರಿ? ಏನು ಸಂಸತ್ತನ್ನು ನಡಿಲಿಕ್ಕೆ ಬಿಡಲಿಲ್ಲ ಅನ್ನೋ ರೀತಿಯಲ್ಲಿ ಯುದ್ಧ ಗೆದ್ದಿದ್ದ ರೀತಿಯಲ್ಲಿ ನೋಡ್ತಾ ಇದ್ದೀರಲ್ಲ. 80 ವರ್ಷಗಳ ಇತಿಹಾಸದಲ್ಲಿ ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು ಒಂದೇ ಮಾತರಂ ಗೀತೆಯನ್ನು ಎದೆಯುಬ್ಬಿಸಿ ಆಡಿದ್ದನ್ನು ನಾನು ಇವತ್ತೇ ನೋಡಿದ್ದು. ನನಗಿವಾಗ 49 ವರ್ಷ. ಈ 49 ವರ್ಷದಲ್ಲಿ ಯಾವತ್ತೂ ನಾನು ನೋಡೇ ಇಲ್ಲ. ಸಂಪೂರ್ಣವಾಗಿ ರಾಜ್ಯಸಭೆ ಲೋಕಸಭೆಯಲ್ಲಿ ಒಂದೇ ಮಾತರ ಮಾಡಿದ್ರಲ್ಲ, ಇದು ಸಾಧನೆ ಅಲ್ವೇನ್ರಿ? ನೀವು ಯಾಕ್ರಿ ಮಾಡಲಿಲ್ಲ? ಈ ಒಂದು ನೈತಿಕತೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಬರಲಿಲ್ಲ? ಯಾಕೆಂದರೆ ಒಂದೇ ಮಾತರಮ್ಮನ್ನು ತುಂಡ್ರಿಸಿದ್ದು ನೀವೇ ಅಲ್ವಾ? ಅದಕ್ಕೆ ರಾಷ್ಟ್ರೀಯ ಗೀತೆಗೆ ಸಮಾನವಾಗಿರುವಂಥ ಒಂದು ಅಧಿಕಾರವನ್ನು ತಂದುಕೊಟ್ಟಿರೋದು ಕೂಡ ರಾಷ್ಟ್ರ ಗೌರವದ ಒಂದು ಸಂರಕ್ಷಣೆ ಕಾನೂನು ಅಡಿಯಲ್ಲಿ ತೊಗೊಂಬಂದಿರೋದು ಕೂಡ ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಕಂಡ್ರಿ. ಅದು ಇದನ್ನು ನೀವು ನಿದ್ದೆಯಲ್ಲಿ ಎಚ್ಚೆತ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ 5 ವರ್ಷ ಆಡಳಿತ ಮಾಡೋದಕ್ಕೆ ನರೇಂದ್ರ ಮೋದಿ ಅವ್ರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದರೆ ನೀವು ಸುಭದ್ರವಾಗಿರೋ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಹೊರಟಿದ್ದೀರಲ್ಲ, ಏನಾದರೂ ಕುತಂತ್ರವನ್ನು ಮಾಡಿ ಇದು ಯಾವ ಲಕ್ಷಣವನ್ನು ತೋರಿಸುತ್ತೆ? ಇದು ದೇಶದ ಜೊತೆ ಮಾಡ್ತಾ ಇರೋವಂಥ ದ್ರೋಹ ಅಲ್ವಾ? ಇದು ವಿಶ್ವಾಸಘಾತುಕ ಕೆಲಸ ಅಲ್ವೇನ್ರಿ? ಸಂವಿಧಾನದ ಮೇಲೆ ಪ್ರಮಾಣ ಮಾಡ್ತೀರಾ ನೀವು? ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ದೀರಲ್ರಿ ರಾಹುಲ್ ಗಾಂಧಿ ಅವರೇ, ಸಂವಿಧಾನಿಕವಾಗಿ ನಡ್ಕೊಳ್ತೀನಿ ನಾನು, ರಾಗದ್ವೇಷಗಳಿಗೆ ಒಳಗಾಗದೆ ಅಧಿಕಾರವನ್ನು ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಬಂದು ನೀವು ಇವತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನೇ ಮಾಡ್ತೀರಲ್ರಿ. ಅದು ಬಿಡಿ ಹೋಗಲಿ. ನೀವು ಈ ರೀತಿಯಾಗಿ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾಯಿದ್ರೆ ಎಲ್ಲೆಲ್ಲಿ ನಾಯಿ ಕೊಡೆ ಥರ ಎದ್ದಿರೋವಂಥ ಸಂಘಟನೆಗಳು, ತಲೆ ಬುಡ ಇಲ್ಲದೆ ಹೋರಾಟ ಮಾಡುವಂಥ ಸಂಘಟನೆಗಳನ್ನೆಲ್ಲ ಒಂದು ಕಡೆಯಲ್ಲಿ ಗುಡ್ಡೆ ಹಾಕ್ಕೊಂಡು ನೀವು ಇವತ್ತು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತಿದ್ದೀರಿ. ಇದೇ ರಚನಾತ್ಮಕ ಕಾಂಗ್ರೆಸ್ ಅಥವಾ ಪತನಾತ್ಮಕ ಕಾಂಗ್ರೆಸ್ನ ಒಂದು ಉದ್ದೇಶ ಇರ್ತಕ್ಕಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಅದೊಂದು ಭಾಗ ಆಗೋದ್ರೆ ಈ ಪವನ್ ಖೇರ ಅಂತಿದಾರಲ್ಲ ನೋಡಿ, ನಾವೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಸುಭದ್ರವಾದ ಕಾಂಗ್ರೆಸ್ ಪಕ್ಷನ ಸ್ಥಾಪನೆ ಮಾಡಿಕೊಟ್ವಿ ಮತಗಳನ್ನು ಹಾಕಿ. ಆದರೆ ಇಲ್ಲಿಂದ ಒಬ್ಬ ರಾಜ್ಯಸಭಾ ಸದಸ್ಯನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆತನ ಹೆಸರು ಪವನ್ ಖೇರ ಅಂತ. ಈತ ಒಬ್ಬ ರಾಜ್ಯಸಭಾ ಸದಸ್ಯ, ನಾನೊಬ್ಬ ಸಂಸದ ಅನ್ನೋದನ್ನು ಮರ್ತೋಗಿ ಸಣ್ಣ ಮಕ್ಕಳ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಏನು ಸಣ್ಣ ಸಣ್ಣ ಕೋತಿ ಮರಿಗಳ ಗೊಂಬೆಗಳನ್ನ ತೊಗೊಂಬಂದು ಚಪ್ಪನ್ನಿಂದ ಚೋಟ ಬಂದರ್ ಆಜೋ ಸಂಸತ್ಗೆ ಅಂದರಂತ ಘೋಷಣೆ ಕೂಗ್ತಾನೆ ಇವನು. ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಈ ಪವನ್ ಖೇರ ಅವ್ರಿಗೆ? ಇಂಥವ್ರಿಗೆಲ್ಲ ಸಂವಿಧಾನದಲ್ಲಿ ಯಾವುದೇ ಅವಕಾಶ ಇಲ್ವಾ? ಯಾವುದೇ ಕಾನೂನುಗಳಲ್ಲಿ ಅವಕಾಶ ಇಲ್ವಾ? ಇವರೆಲ್ಲ ಯಾಕೆ ಸಂಸತ್ ಭವನನೇ ಆಯ್ಕೆ ಮಾಡಿಕೊಂಡು ಈ ರೀತಿಯಾದಂಥ ಹುಚ್ಚಾಟಗಳನ್ನ ಮೆರೀತಾರೆ, ಹುಡುಗಾಟಿಕೆಯನ್ನು ಮಾಡ್ತಾರೆ ಈ ದೇಶದ ಜನರ ಜೊತೆಯಲ್ಲಿ ಅನ್ನೋದಕ್ಕೆ
ಬಹುಮುಖ್ಯವಾದ ಕಾರಣ ಇದೆ. ಸಂಸತ್ ಭವನದಲ್ಲಿರ್ಬೋದು, ಸಂಸತ್ನ ಆವರಣದಲ್ಲಿರ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ. ಅಲ್ಲಿ ಯಾವುದೇ ರೀತಿಯಾದಂಥ ಈ ರೀತಿಯಾದಂಥ ಒಂದು ವಿಕೃತ ಮನಸ್ಥಿತಿಯನ್ನು ಮೆರೆದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಿದ್ರು ಕೂಡ ದೂರುಗಳು ದಾಖಲಾಗೋದಿಲ್ಲ. ಅದ್ರ ಬಗ್ಗೆ ಯಾವುದೇ ಕಾನೂನು ಕ್ರಮ ಆಗೋಲ್ಲ ಅನ್ನೋಂಥ ಏಕಮೇವ ಉದ್ದೇಶವನ್ನು ಇಟ್ಕೊಂಡು ಇವರೆಲ್ಲರೂ ಈ ರೀತಿಯಾದಂಥ ರಂಪಾಟಗಳನ್ನ ಹಾದಿ ರಂಪನ ಬೀದಿ ರಂಪನ ಮಾಡ್ತೀರಾ. ಸಂಸತ್ನಲ್ಲಿ ಕಲಾಪಗಳು ನಡಿಬೇಕು ಅನ್ನೋಂಥ ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ದೇಶದ ಜನರು ತೆರಿಗೆ ಕಟ್ಟಿ ಕಳಿಸಿದ್ರೆ ನಿಮ್ಮನ್ನು ಚರ್ಚೆಯಲ್ಲಿ ಭಾಗವಹಿಸಿ ಅಂತ ನೀವು ನಿಂತ್ಕೊಂಡು ಛೋಟಾ ಬಂದರ್ ಕತೆ ಹೇಳ್ತೀರೇನ್ರಿ ಪವನ್ ಖೇರ್ ಅವರೇ? ಅಂದರೆ ಸಂಸತ್ನ ಒಳಗಡೆ ಇವರು ಮುಕ್ತವಾಗಿ ಏನು ಬೇಕಾದರೂ ಹೇಳ್ಬಿಡ್ಬೋದು, ಅದಕ್ಕೆ ಯಾವುದೇ ರೀತಿ ಕೇಸ್ ಇರಲ್ಲ. ಸಂಸತ್ನ ಆವರಣದ ಹೊರಗಡೆ ಅಂದರೆ ಈಗ ಮಕರ ದ್ವಾರನ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಇವರು ಸಂಸತ್ನ ಒಳಗಡೆ ಹೋಗೋದಕ್ಕೆ, ಅಲ್ಲಿ ನಿಂತ್ಕೊಂಡು ಈ ರೀತಿಯಾದ ಉಚ್ಚಾಟ ರಂಪಾಟ ಮಾಡಿದ್ರೆ ಸಂಸತ್ ಸ್ಟೇಷನ್ ಅಂತಿದೆ ಅಲ್ಲಿ ಸಂಸತ್ನ ಒಳಗಡೆ, ಅಲ್ಲಿ ದೂರನ್ನು ದಾಖಲು ಮಾಡ್ಬೋದು, ಕಾನೂನಲ್ಲಿ ಅವಕಾಶ ಇರ್ಬೋದು. ಇದನ್ನು ಕಾನೂನು ತಜ್ಞರು ಪರಿಶೀಲಿಸಿ ಪ್ರಧಾನಮಂತ್ರಿಯವರನ್ನು ಈ ರೀತಿ ಛೋಟಾ ಬಂದರ್ ಅಂತ ಕರಿತಾನಲ್ಲ ಈ ಮನುಷ್ಯನಿಗೆ ಏನಾದರೂ ಒಂದು ಕಾನೂನಲ್ಲಿ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲು ಮಾಡಿ ಇವ್ರನ್ನ ಎತ್ತಿ ಕಂಬಿ ಹಿಂದ್ಗಡೆ ಹಾಕಬೇಕು ಅಂತ ಹೇಳಬೇಕಾಗುತ್ತೆ. ನಾವು ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ. ಯಾಕೆಂದರೆ ನಾವು ಕೂಡ ಈ ದೇಶದ ನಾಗರಿಕರಾಗಿ ನಮಗೂ ಕೂಡ ಹಕ್ಕಿದೆ ರೀ ರಾಹುಲ್ ಗಾಂಧಿ ಅವರೇ ಮಾತಾಡೋಕ್ಕೆ. ಹಾಗಾಗಿ ನಿಮ್ಮ ಪವನ್ ಖೇರನ್ನ ಕಿವಿ ಹಿಂಡ್ರಿ, ನೀವು ಕಿವಿ ಹಿಂಡಿ ಇಂಥ ಉಚ್ಚಾಟನ ಮಾಡಬೇಡ ಅಂತ ಹೇಳಬೇಕು ನೀವು. ಆದರೆ ಇದನ್ನು ನೀವು ಹೇಳ್ತೀರಾ? ಖಂಡಿತವಾಗೂ ಹೇಳಲ್ಲ. ಯಾಕೆಂದರೆ ಇದನ್ನೆಲ್ಲ ಮಾಡಿಸ್ತಿರೋದೇ ನೀವು ತಾನೇ. ನಿಮ್ಮಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದಾರಲ್ಲ ಆ ಪಕ್ಷಕ್ಕೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತಲೇ ನಾವು ಈ ಮೂಲಕ ಹೇಳ್ಬೋದು. ಹಾಗಾಗಿ ರಾಹುಲ್ ಗಾಂಧಿಯವರು ಇವತ್ತು ರಚನಾತ್ಮಕ ಕಾಂಗ್ರೆಸ್ಸನ್ನು ನಿರ್ಮಾಣ ಮಾಡ್ತಾರೋ ಅಥವಾ ಪತನಾತ್ಮಕ ಕಾಂಗ್ರೆಸ್ಸನ್ನು ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದ ರಾದ್ಧಾಂತಗಳನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಇವರು ವೇದಿಕೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಹಾಗಾಗಿನೇ ಇವರು ಬಣ್ಣವಾದ ವಿಭಿನ್ನವಾದ ವೇದಿಕೆಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಇವರು ರಂಗಿನ ಕತೆಗಳನ್ನು ಹೇಳೋದು, ರಂಗಿನ ನಾಟಕಗಳನ್ನ ಆಡೋದನ್ನು ಮಾಡ್ತಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿಯವರು ತತ್ಕ್ಷಣದಲ್ಲಿ ತಮ್ಮ ಈ ಗುಣಲಕ್ಷಣಗಳನ್ನ ತಿದ್ಕೊಳ್ದೇ ಇದ್ದರೆ ಈ ದೇಶದ ಜನ ಏನು ಹೇಳ್ತಾರೆ ಗೊತ್ತಾ? ರಾಹುಲ್ ಗಾಂಧಿಯವ್ರಿಗೂ ನಿಜವಾಗ್ಲೂ ತಲೆ ಕೆಡ್ತಿದೆ ಅಂತಲೇ ತಿಳ್ಕೊಳ್ತಾರೆ ಅಂತ ಹೇಳುವ ವಿಚಾರದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.